ರಾಜ್ಯ ಬಿಜೆಪಿಯ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ನಾಳೆ ಅಥವಾ ನಾಡಿದ್ದು ಹೈಕಮಾಂಡ್ ಭೇಟಿಗೆ ರೆಬೆಲ್ಸ್ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ದೆಹಲಿಯಲ್ಲಿ ರೆಬೆಲ್ಸ್ ಜೊತೆ ಹೈ ವೋಲ್ಟೇಜ್ ಸಭೆ ಇದೆ. ಅಲ್ಲಿಗೆ ರಾಜ್ಯ ಬಿಜೆಪಿಯ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಅಮಿತ್ ಶಾ ಬುಲಾವ್ ಮೇರೆಗೆ ಬಿಜೆಪಿ ರೆಬೆಲ್ಸ್ ಟೀಮ್ ದೆಹಲಿಗೆ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಅಮಿತ್ ಶಾಗೆ ವೇದಿಕೆ ಮೇಲೆಯೇ ಅರವಿಂದ ಲಿಂಬಾವಳಿ ಒಂದು ಚೀಟಿ ಕೊಟ್ಟಿದೆ. ಮೊನ್ನೆ ತಾನೇ ಅಮಿತ್ ಶಾ ಕಾರ್ಯಕ್ರಮಕ್ಕೋಸ್ಕರ ರಾಜ್ಯದಲ್ಲಿ ಕಾರ್ಯಕ್ರಮದ ಆ ವೇದಿಕೆಯಲ್ಲಿ ರೆಬೆಲ್ಸ್ ಟೀಮ್ನ ಅರವಿಂದ್ ಲಿಂಬಾವಳಿ ಕೂಡ ಇದ್ರು. ಅಮಿತ್ ಶಾ ಇದ್ರು, ಯಡಿಯೂರಪ್ಪ, ವಿಜಯೇಂದ್ರ, ಅರವಿಂದ ಲಿಂಬಾವಳಿ ಒಂದೇ ವೇದಿಕೆ. ಅರವಿಂದ ಲಿಂಬಾವಳಿ ಅಮಿತ್ ಶಾ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ಆಗಲ್ಲ, ಒಂದು ಚೀಟಿ ಕೊಡ್ತಾರೆ ಅಮಿತ್ ಶಾ ಕೈಗೆ. ದೆಹಲಿಗೆ ಬನ್ನಿ ಅಂತ ಲಿಂಬಾವಳಿಗೆ ಅಮಿತ್ ಶಾ ಸೂಚನೆ ನೀಡಿದ್ರು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಲಿಂಬಾವಳಿ ಕೊಟ್ಟಂತಹ ಚೀಟಿ ಅಮಿತ್ ಶಾಗೆ. ಅಮಿತ್ ಶಾ ಹೇಳಿದಂತ ಮಾತು, ದೆಹಲಿಗೆ ಬನ್ನಿ ಮಾತಾಡೋಣ ಅಂತ. ನಾಳೆ ಅಥವಾ ನಾಡಿದ್ದು ಅಮಿತ್ ಶಾ ಭೇಟಿಗೋಸ್ಕರ ಸಮಯ ನಿಗದಿಯಾಗೋ ಸಾಧ್ಯತೆ ಇದೆ. ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೂ ಹೈಕಮಾಂಡ್ ಬಿಗ್ ಪ್ಲಾನ್ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಭರ್ಜರಿ ಸರ್ಜರಿ ಮಾಡುತ್ತಾ ಹೈಕಮಾಂಡ್. ಬಹಳ ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತ ಬಡದಾಟ ಇದೆ. ಹೀಗೇ ಮುಂದುವರೆದ್ರೆ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಈಗಾಗಲೇ ಹೊಡೆತ ಬಿದ್ದಿದೆ. ಆಡಳಿತಾರೂಢ ಸರ್ಕಾರವನ್ನ ಕಟ್ ಹಾಕೋದಕ್ಕೆ ಹಲವು ಅಸ್ತ್ರಗಳಿದ್ರೂ ಕೂಡ ಅದನ್ನ ಸಮರ್ಪಕವಾಗಿ ಬಿಜೆಪಿ ಬಳಕೆ ಮಾಡ್ತಾ ಇಲ್ಲ ಅನ್ನೋ ಗಂಭೀರವಾದ ಆರೋಪ ಇದೆ. ಯಾಕಂದ್ರೆ ಬಿಜೆಪಿ ಬಣಬಡಿದಾಟದಲ್ಲೇ ಬ್ಯುಸಿ ಆಗಿದೆ. ಒಗ್ಗಟ್ಟಿಲ್ಲ ನಾಯಕರ ಮಧ್ಯೆ. ಕಾಂಗ್ರೆಸ್ ಅನ್ನ ಕಟ್ ಹಾಕೋದಕ್ಕೆ ಯಾವುದೋ ಒಂದು ಹೋರಾಟ ಪ್ಲಾನ್ ಆದ್ರೂ ಸಹ ಅಲ್ಲಿ ಬಣಬಡಿದಾಟವೇ ಜೋರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಒಳಗಡೆ ಇರುವಂತ ಈ ಬಣಬಡಿದಾಟವನ್ನ ಆದಷ್ಟು ಬೇಗ ಶಮನ ಮಾಡಬೇಕಾಗಿದೆ ಹೈಕಮಾಂಡ್ಗೂ ಕೂಡ. ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಕೂಡ ಬಿಗ್ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದೆ. ವಿಜೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸೋ ತನಕ ಸುಮ್ಮನೆ ಕೂರೋದಿಲ್ಲ ಅಂತ ರೆಬೆಲ್ಸ್ ಟೀಮ್ ಪಟ್ಟು ಹಿಡಿದು ಕೂತಿದೆ. ಮತ್ತೊಂದು ಕಡೆ ಪಟ್ಟ ಬಿಟ್ಟು ಕದಲೋ ಪ್ರಶ್ನೆಯೇ ಇಲ್ಲ ಅಂತ ವಿಜೇಂದ್ರ ಕೂಡ ಬಹಳ ಕಟ್ಟುನಿಟ್ಟಾಗಿದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ರೀತಿ ಸ್ಟೆಪ್ ತಗೊಳ್ಳುತ್ತೆ? ರಾಜ್ಯ ಬಿಜೆಪಿಯಲ್ಲಿ ಭರ್ಜರಿ ಸರ್ಜರಿ ಮಾಡುತ್ತಾ ಹೈಕಮಾಂಡ್? ಈ ಪ್ರಶ್ನೆಗೆ ಸದ್ಯದಲ್ಲೇ ಉತ್ತರ ಸಿಗೋ ಚಾನ್ಸಸ್ ಇದೆ. ವಿಜೇಂದ್ರ ಬದಲಾವಣೆಗೆ ಬಿಜೆಪಿಯ ರೆಬೆಲ್ಸ್ ಟೀಮ್ ರಣತಂತ್ರ ಕೆಣೆದಿದೆ. ಒಂದ್ ಕಡೆ ಅಮಿತ್ ಶಾ ಭೇಟಿಗೋಸ್ಕರ ಅರವಿಂದ ಲಿಂಬಾವಳಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಂತ ಮಹಾರಾಷ್ಟ್ರ ಮೂಲಕ ದಾಳವನ್ನ ಉರುಳಿಸ್ತಾ ಇದ್ದಾರೆ ಜಾರಕಿಹೊಳಿ. ಮಾರ್ಚ್ 20ಕ್ಕೆ ನಾಗ್ಪುರದಲ್ಲಿ ಫಡ್ನವೀಸ್ ಜಾರಕಿಹೊಳಿ ಸಭೆ. ವಿಜಯೇಂದ್ರ ಬದಲಾವಣೆ ಆಗ್ಲೇಬೇಕು ಅಂತ ಬಿಜೆಪಿಯ ರೆಬೆಲ್ಸ್ ಟೀಮ್ ರಣತಂತ್ರವನ್ನ ಕೆಣೆದಿದೆ. ಅಮಿತ್ ಶಾ ಭೇಟಿಗೋಸ್ಕರ ರೆಬೆಲ್ಸ್ ಟೀಮ್ ರೆಡಿ ಆಗಿದೆ. ಅತ್ತ ಮಹಾರಾಷ್ಟ್ರ ಮೂಲಕ ದಾಳವನ್ನ ಉರುಳಿಸ್ತಾ ಇದ್ದಾರೆ ಜಾರಕಿಹೊಳಿ. ಮಾರ್ಚ್ 20ಕ್ಕೆ ನಾಗ್ಪುರದಲ್ಲಿ ಫಡ್ನವೀಸ್ ಜಾರಕಿಹೊಳಿ ಸಭೆ ಇದೆ. ರಮೇಶ್ ಜಾರಕಿಹೊಳಿಗೆ ಆಹ್ವಾನವನ್ನ ನೀಡಿದ್ದಾರೆ ಸಿಎಂ ಫಡ್ನವೀಸ್. ಫಡ್ನವೀಸ್ ಮೂಲಕ ಹೈಕಮಾಂಡ್ ಮೇಲೆ ಜಾರಕಿಹೊಳಿ ಒತ್ತಡವನ್ನ ಹಾಕ್ತಿದ್ದಾರೆ. ಫಡ್ನವೀಸ್ ಮೂಲಕ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಪ್ಲಾನ್ ಆಗಿದೆ. ಫಡ್ನವೀಸ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ವಿಜಯೇಂದ್ರ ಬದಲಿಸೋದಕ್ಕೆ ಫಡ್ನವೀಸ್ ಮೂಲಕವೇ ರಮೇಶ್ ಜಾರಕಿಹೊಳಿ ಒತ್ತಡ ಹಾಕ್ತಾರ? ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಮುಗಿಸಿದೆ ರೆಬೆಲ್ಸ್ ಟೀಮ್. ಶತಾಯಗತಾಯ ವಿಜಯೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಪಣ ತೊಟ್ಟಿರುವ ರೆಬೆಲ್ಸ್ ಟೀಮ್ ಈಗ ಮತ್ತೊಂದು ದಾರಿಯನ್ನ ಹುಡುಕಿದೆ. ಮಹಾರಾಷ್ಟ್ರ ಮೂಲಕ ರಮೇಶ್ ಜಾರಕಿಹೊಳಿ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಮಾರ್ಚ್ 20ಕ್ಕೆ ನಾಗ್ಪುರದಲ್ಲಿ ಫಡ್ನವೀಸ್ ಮತ್ತು ಜಾರಕಿಹೊಳಿ ಸಭೆ ಇದೆ. ಫಡ್ನವೀಸ್ ಆಪ್ತ ವಲಯದಲ್ಲಿ ರಮೇಶ್ ಜಾರಕಿಹೊಳಿ ಗುರುತಿಸಿಕೊಂಡಿದ್ದಾರೆ. ಫಡ್ನವೀಸ್ ಮೂಲಕ ಹೈಕಮಾಂಡ್ಗೆ ಒತ್ತಡ ಹಾಕುವಂತಹ ಪ್ಲಾನ್ ನಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.